ಬುದ್ಧಿವಂತ ಮತ್ತು ನ್ಯಾಯಯುತ ಸ್ನೇಹಿತನಾದ ಕೃಷ್ಣನು ಸಂತೋಷ ಮತ್ತು ದುಃಖದ ಸಮಯದಲ್ಲಿ ನಿರಂತರ ಉಪಸ್ಥಿತಿಯೊಂದಿಗೆ ಅವರ ಪಕ್ಕದಲ್ಲಿ ನಡೆದರು. ಅವರು ನಗರವನ್ನು ಪ್ರವೇಶಿಸಿದಾಗ ಸಂಭ್ರಮಾಚರಣೆ ಮತ್ತು ಸ್ವಾಗತದ ಸದ್ದುಗಳು ಗಾಳಿಯನ್ನು ತುಂಬಿದವು. ಹಸ್ತಿನಾಪುರದ ನಿವಾಸಿಗಳು ಯುಧಿಷ್ಠಿರನು ತನ್ನ ಸುದೀರ್ಘ ಪ್ರಯಾಣದ ನಂತರ ಮನೆಗೆ ಮರಳುವುದನ್ನು ನೋಡಲು ಉತ್ಸುಕರಾಗಿ ಅವನ ಸುತ್ತಲೂ ಜಮಾಯಿಸಿದರು. ಸೂರ್ಯನು ತನ್ನ ಉತ್ತರದ ಹಾದಿಯನ್ನು ಪ್ರಾರಂಭಿಸಿ ರಾಜ್ಯದಲ್ಲಿ ಹೊಸ ಯುಗವನ್ನು ಪ್ರಾರಂಭಿಸಿದನು. ಕುಂತಿಯ ಮಗನಾದ ರಾಜ ಯುಧಿಷ್ಠಿರನು ರಾಜಧಾನಿಯಲ್ಲಿ 50 ರಾತ್ರಿಗಳನ್ನು ಕಳೆದಿದ್ದನು. ತನ್ನ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದನು ಮತ್ತು ತನ್ನ ಪ್ರಜೆಗಳ ಯೋಗಕ್ಷೇಮವನ್ನು ಖಾತ್ರಿಪಡಿಸಿಕೊಂಡನು. ತನ್ನ ಮೊಮ್ಮಗನ ಮಾತುಗಳಿಂದ ಸೂಚಿಸಿದಂತೆ ಅವನು ಈ ಲೋಕದಿಂದ ನಿರ್ಗಮಿಸಲು ತಯಾರಿ ನಡೆಸುತ್ತಿದ್ದಾಗ ಅವನು ಪುರೋಹಿತರು, ಸಂಬಂಧಿಕರು ಮತ್ತು ಅನುಯಾಯಿಗಳ ದೊಡ್ಡ ಮೆರವಣಿಗೆಯನ್ನು ಒಟ್ಟುಗೂಡಿಸಿದನು. ಅವರಲ್ಲಿ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಮತ್ತು ಯುಧಿಷ್ಠಿರನ ಎಲ್ಲಾ ಸಹೋದರರು, ಕೃಷ್ಣವಿದುರ ಮತ್ತು ಇತರ ಬುದ್ಧಿವಂತ ವ್ಯಕ್ತಿಗಳೊಂದಿಗೆ ಇದ್ದರು. ತನ್ನ ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ದ ಮಹಾನ್ ಯೋಧನಾದ ಭೀಷ್ಮನ ಯಜ್ಞದ ಬೆಂಕಿಯನ್ನೂ ಸಹ ಮೆರವಣಿಗೆಯಲ್ಲಿ ಹೊತ್ತೊಯ್ಯಲಾಯಿತು. ಅವರು ಪೂಜ್ಯ ಋಷಿಗಳಿಂದ ಸುತ್ತುವರಿದ ಭೀಷ್ಮನ ವಿಶ್ರಾಂತಿ ಸ್ಥಳವನ್ನು ಸಮೀಪಿಸುತ್ತಿದ್ದಂತೆ ಯುಧಿಷ್ಠಿರನು ತನ್ನ ರಥದಿಂದ ಇಳಿದು ತನ್ನ ಮೊಮ್ಮಗನಿಗೆ ನಮಸ್ಕರಿಸಿದನು. ನಂತರ ರಾಜನು ಭೀಷ್ಮನನ್ನು ಉದ್ದೇಶಿಸಿ ಅವನ ನಿಧನವನ್ನು ಸರಾಗಗೊಳಿಸಲು ಏನು ಮಾಡಬಹುದೆಂದು ಕೇಳಿದನು. ಅವನ ಇಚ್ಛೆಗೆ ಅನುಗುಣವಾಗಿ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂದು ಭರವಸೆ ನೀಡಿದನು. ಭೀಷ್ಮನ ಕಣ್ಣು ತೆರೆದು ವಾತ್ಸಲ್ಯದ ಸಂಕೇತವಾಗಿ ಯುಧಿಷ್ಠಿರನ ಕೈಯನ್ನು ಹಿಡಿದುಕೊಂಡು ಅವನ ಸುತ್ತಲೂ ನೆರೆದಿದ್ದ ಭರತ ಸಮೂಹವನ್ನು ನೋಡಿದನು. ಆ ಪರಾಕ್ರಮಶಾಲಿ ಯೋಧನು ಗುಡುಗಿನಷ್ಟು ಆಳವಾದ ಧ್ವನಿಯಲ್ಲಿ ಹೇಳಿದನು, ಕುಂತಿಯ ಮಗನೇ, ಅದೃಷ್ಟವಶಾತ್ ನೀನು ನಿನ್ನ ಎಲ್ಲಾ ಸಲಹೆಗಾರರೊಂದಿಗೆ ಬಂದಿದ್ದೀಯ. ಹಗಲಿನ 1000 ಕಿರಣಗಳನ್ನು ತಯಾರಿಸಿದವನು ತನ್ನ ಉತ್ತರದ ಹಾದಿಯನ್ನು ಪ್ರಾರಂಭಿಸಿದ್ದಾನೆ. ತಾನು 8 ಮತ್ತು 50 ರಾತ್ರಿಗಳ ಕಾಲ ತನ್ನ ಹಾಸಿಗೆಯ ಮೇಲೆ ಮಲಗಿದ್ದೇನೆ ಎಂದು ಭೀಷ್ಮನು ವಿವರಿಸಿದನು. ಈ ಅವಧಿಯು 1 ಶತಮಾನದಷ್ಟು ಉದ್ದವಾಗಿದೆ ಎಂದು ಭಾವಿಸಿದನು. ಅವನು ಯುಧಿಷ್ಠಿರನಿಗೆ, ಚಂದ್ರನ ಮಾಗ ತಿಂಗಳು ಬಂದಿದೆ ಮತ್ತು ಈ ಲೋಕದಿಂದ ನಿರ್ಗಮಿಸುವ ಸಮಯ ಬಂದಿದೆ ಎಂದು ಹೇಳಿದನು. ನಂತರ ಕುರು ನಾಯಕನು ಧೃತರಾಷ್ಟ್ರನನ್ನು ಉದ್ದೇಶಿಸಿ ತನ್ನ ದುಷ್ಟ ಪುತ್ರರಿಗಾಗಿ ದುಃಖಿಸಬಾರದೆಂದು ಭರವಸೆ ನೀಡಿದನು. ಅವರ ಭವಿಷ್ಯವು ಪೂರ್ವನಿಯೋಜಿತವಾಗಿತ್ತು ಮತ್ತು ಅವರು ತಮ್ಮ ದುಷ್ಕೃತ್ಯಗಳ ಮೂಲಕ ತಮ್ಮ ಪತನವನ್ನು ತಂದಿದ್ದರು ಎಂದು ಭೀಷ್ಮನು ಅವನಿಗೆ ನೆನಪಿಸಿದನು. ಭೀಷ್ಮನು ಎಲ್ಲ ದೇವರುಗಳ ದೇವರಾದ ವಾಸುದೇವನಿಗೆ ತಿರುಗಿ ತನ್ನ ಗೌರವವನ್ನು ಅರ್ಪಿಸಿದನು. ತಾನು ವಾಸುಗಳಾಗಿ ಉನ್ನತ ಸ್ಥಾನಮಾನವನ್ನು ಪಡೆಯುತ್ತೇನೆಂದು ತಿಳಿದುಕೊಂಡು ಈ ಲೋಕದಿಂದ ನಿರ್ಗಮಿಸಲು ಅನುಮತಿ ನೀಡುವಂತೆ ಅವನು ಕೃಷ್ಣನನ್ನು ಕೇಳಿದನು. ಸೂರ್ಯನು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಮುಳುಗಿ ದಳಿದ ಯೋಧರ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ಶಾಂತನುವಿನ ಮಗನಾದ ಭೀಷ್ಮನು ಗಾಯಗೊಂಡಿದ್ದನು. ಪ್ರತಿ ಕ್ಷಣವೂ ಅವನ ಜೀವವು ಜಾರಿ ಬೀಳುತ್ತಿತ್ತು. ಆ ಮಹಾನ್ ಯೋಧನ ಉಸಿರು ಕ್ಷೀಣಿಸುತ್ತಿದ್ದಂತೆ ಅವನು ತನ್ನ ಪ್ರಾಣಶಕ್ತಿಯನ್ನು ತನ್ನ ದೇಹದ ವಿವಿಧ ಭಾಗಗಳಲ್ಲಿ ಪ್ರಾಚೀನ ಯೋಗ ಕಲೆಯಿಂದ ಕಲಿಸಿದಂತೆ ಒಂದೊಂದಾಗಿ ಹಿಡಿದಿಟ್ಟುಕೊಳ್ಳಲು ಪ್ರಾರಂಭಿಸಿದನು. ಭೀಷ್ಮನ ಜೀವಶಕ್ತಿಯು ಸಾಗರಕ್ಕೆ ಹರಿಯುವ ಪ್ರಬಲ ನದಿಯಂತೆ ಕುಸಿಯುತ್ತಿರುವುದನ್ನು ಮತ್ತು ಹರಿಯುತ್ತಿರುವುದನ್ನು ವೀಕ್ಷಕರು ವಿಸ್ಮಯದಿಂದ ನೋಡಿದರು. ಒಂದು ಕಾಲದಲ್ಲಿ ಬಲವಾದ ಮತ್ತು ಅಚಲವಾಗಿದ್ದ ಆತನ ದೇಹವು ಈಗ ನಿಶ್ಚೇಷ್ಟಿತವಾಗಿ ಬೆಳೆಯಿತು. ಅನಿವಾರ್ಯವಾದವುಗಳಿಗೆ ಶರಣಾಗುತ್ತಿರುವಂತೆ ವ್ಯಾಸ, ನಾರದ ಮತ್ತು ಅಸಿತ ಸೇರಿದಂತೆ ಉನ್ನತ ಆತ್ಮದ ಯೋಧರು ತಮ್ಮ ಮುಂದೆ ತೆರೆದುಕೊಳ್ಳುತ್ತಿರುವ ದೃಶ್ಯದ ಮೇಲೆ ತಮ್ಮ ಕಣ್ಣುಗಳನ್ನು ಕೇಂದ್ರೀಕರಿಸಿ ನಿಂತರು. ಭೀಷ್ಮನ ಜೀವ ಉಸಿರುಗಳು ಏರಿದಂತೆ ಅವನ ದೇಹವು ನೋವು ಮತ್ತು ಯಾತನೆಗಳಿಂದ ಮುಕ್ತವಾಯಿತು. ಅದರ ಗಾಯಗಳು ಕ್ಷಣಾರ್ಧದಲ್ಲಿ ಗುಣವಾದವು.
ಒಂದು ಕಾಲದಲ್ಲಿ ಪ್ರಬಲನಾಗಿದ್ದ ಯೋಧನ ರೂಪವು ಪ್ರಶಾಂತ ಮತ್ತು ಶಾಂತಿಯುತವಾಗುತ್ತಿರುವುದನ್ನು ಒಟ್ಟುಗೂಡಿದ ಋಷಿಗಳು ಮತ್ತು ಋಷಿಗಳು ಆಶ್ಚರ್ಯದಿಂದ ನೋಡಿದರು. ಆಕಾಶದ ದ್ರಮ್ಗಳು ಪ್ರತಿಧ್ವನಿಸಲು ಪ್ರಾರಂಭಿಸಿದವು. ಅವರ ಲಯಬದ್ಧ ಬಡಿತಗಳು ಸ್ವರ್ಗದಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಭೀಷ್ಮನ ದೇವರುಗಳ ಸಾಮ್ರಾಜ್ಯಕ್ಕೆ ಪರಿವರ್ತನೆಯನ್ನು ಘೋಷಿಸಿದಂತೆ ನದಿಯ ಮೂರ್ತರೂಪವಾಗಿದ್ದ ಗಂಗಾದೇವಿಯು ಅಳುತ್ತಿದ್ದಳು ಮತ್ತು ಅಳುತ್ತಿದ್ದಳು. ಅವಳ ನೀರು ದುಃಖದಿಂದ ಕೂಗುತ್ತಿತ್ತು. ಅವಳು ನೆರೆದಿದ್ದ ರಾಜರನ್ನು ಉದ್ದೇಶಿಸಿ ತನ್ನ ಮಗನ ಸದ್ಗುಣಗಳು ಮತ್ತು ಸಾಧನೆಗಳ ಬಗ್ಗೆ ಹೇಳಿದಳು. ಅವನು ನಮ್ಮ ಕುಟುಂಬಕ್ಕೆ ಶಕ್ತಿಯ ಆಧಾರಸ್ತಂಭವಾಗಿದ್ದನು ಎಂದು ಅವಳು ವಿಷಾದಿಸಿದಳು. ಯುದ್ಧದಲ್ಲಿ ಅವನ ಶೌರ್ಯಕ್ಕೆ ಯಾವುದೇ ಮಿತಿಯಿರಲಿಲ್ಲ ಮತ್ತು ಅವನ ಬುದ್ಧಿವಂತಿಕೆಯು ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿತು. ದೈವಿಕ ರಾಜಕುಮಾರನಾದ ಕೃಷ್ಣನು ಗಂಗಾಳನ್ನು ಸಂತೈಸಿದನು. ಭೀಷ್ಮನು ಈ ಜಗತ್ತನ್ನು ತೊರೆಯಲು ಉದ್ದೇಶಿಸಿದ್ದನು. ಆದರೆ ಈಗ ಸ್ವರ್ಗದ ಅತ್ಯುನ್ನತ ಪ್ರದೇಶಗಳಿಗೆ ಏರುತ್ತಾನೆ ಎಂದು ವಿವರಿಸಿದನು. ಕೃಷ್ಣನ ಮಾತುಗಳು ಗಂಗಾ ನದಿಯ ದುಃಖಿತ ಹೃದಯಕ್ಕೆ ಮುಲಾಮು ಇದ್ದಂತೆ. ಭೀಷ್ಮನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದ ಆಕೆ ಆತನು ಶಾಪರಿಂದ ಮನುಷ್ಯರ ನಡುವೆ ಜನಿಸಿದ ಆಕಾಶ ಜೀವಿಗಳಲ್ಲಿ ಒಬ್ಬನಾಗಿದ್ದನು ಎಂದು ಹೇಳಿದನು. ಆತ ತನ್ನ ಸಹ ದೇವರುಗಳನ್ನು ಸೇರಲು ಹೋಗಿದ್ದಾನೆ ಎಂದು ಕೃಷ್ಣ ಹೇಳಿದ ಆತನ ಧ್ವನಿಯು ಸಾಂತ್ವನ ಮತ್ತು ಧೈರ್ಯ ತುಂಬಿತು. ಯುದ್ಧ ಭೂಮಿಯಲ್ಲಿ ಆತ ಮಾಡಿದ ತ್ಯಾಗವನ್ನು ಮುಂದಿನ ಯುಗಗಳಲ್ಲಿ ಸ್ಮರಿಸಲಾಗುವುದು. ಗಂಗೆಯ ದುಃಖ ಕಡಿಮೆಯಾಗುತ್ತಿದ್ದಂತೆ ನೆರೆದಿದ್ದ ರಾಜರು ಮತ್ತು ಋಷಿಗಳು ಆಕೆಯ ಮಗನ ದೇಹಕ್ಕೆ ಗೌರವ ಸಲ್ಲಿಸಿದರು. ಅವರು ಪರಿಮಳಯುಕ್ತ ಹೂವುಗಳು ಮತ್ತು ಪವಿತ್ರ ಕಾಡಿನಿಂದ ಅಲಂಕರಿಸಲ್ಪಟ್ಟ ಭವ್ಯವಾದ ಅಂತ್ಯಕ್ರಿಯೆಯ ಚಿತೆಯನ್ನು ನಿರ್ಮಿಸಿದರು. ಯುಧಿಷ್ಠಿರ ಮತ್ತು ವಿದುರರು ಭೀಷ್ಮನ ದೇಹವನ್ನು ರೇಷ್ಮೆ ಬಟ್ಟೆಯಿಂದ ಸುತ್ತಿದ್ದರು. ಆದರೆ ಭೀಮ ಮತ್ತು ಅರ್ಜುನನು ತನ್ನ ಆತ್ಮವನ್ನು ಮೇಲಕ್ಕೆ ಕರೆದೊಯ್ಯುವಂತೆ ಯಾತುಬಾಲಗಳನ್ನು ಎತ್ತಿದರು. ಪಿತೃ ಯಜ್ಞವನ್ನು ಅತ್ಯಂತ ಗಂಭೀರತೆಯಿಂದ ನಡೆಸಲಾಗುತ್ತಿತ್ತು. ಸಮನರ ಗಾಯಕರು ಆಕಾಶದಲ್ಲಿ ಪ್ರತಿಧ್ವನಿಸುವ ಸ್ತೋತ್ರಗಳನ್ನು ಪಠಿಸುತ್ತಿದ್ದರು. ಪವಿತ್ರವಾದ ಬೆಂಕಿ ಉರಿಯುತ್ತಿತ್ತು ಮತ್ತು ಗರ್ಜಿಸುತ್ತಿತ್ತು. ಅಲ್ಲಿ ನೆರೆದಿದ್ದ ರಾಜರು ಮಾಡಿದ ಅರ್ಪಣೆಗಳನ್ನು ಸೇವಿಸುತ್ತಿತ್ತು. ಜ್ವಾಲೆಗಳು ಕೆಳಗಿಳಿಯುತ್ತಿದ್ದಂತೆ ಕುರುಗಳು ವ್ಯಾಸ ನಾರದ ಮತ್ತು ಇತರರೊಂದಿಗೆ ಭಾಗೀರಥಿ ನದಿಗೆ ತೆರಳಿದರು.